ನಮಸ್ಕಾರ ವೀಕ್ಷಕರೇ. ಕಿಂ ಮರಣನ್ ಮೂರ್ಖತ್ವಂ ಕಿಂಚಾನರ್ಗನ್ ಅವಸರೆ ದತ್ತಂ ಆಮರಣಾತ್ಮಿಂಶಲ್ಯನ್ ಪ್ರಚ್ಛನ್ನಂ ಯಚ್ಚುತಂ ಪಾಪಂ. ಕಿಂ ಮರಣನ್ ಮೂರ್ಖತ್ವನ್ ಸಾವು ಎಂದರೆ ಯಾವುದು? ಮೂರ್ಖತನ. ಇಲ್ಲಿ ಸಾವು ಎಂದರೆ ಕೇವಲ ಉಸಿರು ನಿಲ್ಲುವುದಲ್ಲ. ಒಬ್ಬ ವ್ಯಕ್ತಿ ಜೀವಂತವಾಗಿದ್ದರೂ ವಿವೇಕವಿಲ್ಲದೆ, ಸರಿ ತಪ್ಪುಗಳ ಅರಿವಿಲ್ಲದೆ ಮೂರ್ಖನಂತೆ ಬದುಕುತ್ತಿದ್ದರೆ ಅದು ಸತ್ತಿರುವುದಕ್ಕೆ ಸಮಾನ. ಜ್ಞಾನವಿಲ್ಲದ ಬದುಕು ಕತ್ತಲೆಯಂತೆ. ಹಾಗಾಗಿ ಮೂಢತ್ವವೇ ನಿಜವಾದ ಮೃತ್ಯು ಎಂದು ಇಲ್ಲಿ ಹೇಳಲಾಗಿದೆ. ಕಿಂಚಾನರ್ಗನ್ ಅವಸರೆ ದತ್ತಂ. ಅಮೂಲ್ಯವಾದದ್ದು ಯಾವುದು? ಸಮಯದಲ್ಲಿ ನೀಡಿದ್ದು. ಲೋಕದಲ್ಲಿ ವಜ್ರ ವೈಲೂರ್ಯಗಳಿಗಿಂತ ಬೆಲೆಬಾಳುವ ವಸ್ತು ಮತ್ತೊಂದಿದೆ. ಅದುವೇ ಸಮಯೋಚಿತ ಸಹಾಯ. ಒಬ್ಬ ವ್ಯಕ್ತಿಗೆ ತುಂಬಾ ಹಸಿವಾದಾಗ ನೀಡುವ ಒಂದು ತುತ್ತು ಅನ್ನ ಅವನು ಶ್ರೀಮಂತನಾದ ಮೇಲೆ ನೀಡುವ ಮುಷ್ಟಾನ್ನ ಭೋಜನಕ್ಕಿಂತ ಮಿಗಿಲು. ಸಹಾಯದ ಗಾತ್ರಕ್ಕಿಂತ ಅದನ್ನು ನೀಡಿದ ಸಮಯ ಆ ವಸ್ತುವನ್ನು ಅಮೂಲ್ಯವಾಗಿಸುತ್ತದೆ. ಆಮರಣಾತ್ಕಿಂಶಲ್ಯನ್ ಪ್ರಚ್ಛನ್ನಂ ಯತ್ಕೃತಂ ಪಾಪನ್. ಸಾಯುವವರೆಗೂ ಚುಚ್ಚುವ ಮುಳ್ಳು ಯಾವುದು? ಅಡಗಿಸಿ ಮಾಡಿದ ಪಾಪ. ಶಲ್ಯ ಎಂದರೆ ಚುಚ್ಚುವ ಮುಳ್ಳು ಅಥವಾ ನೋವು. ನಾವು ಯಾರಿಗೂ ತಿಳಿಯದಂತೆ ಮಾಡಿದ ತಪ್ಪು ಅಥವಾ ಪಾಪದ ಕೆಲಸ ಲೋಕಕ್ಕೆ ಗೊತ್ತಾಗದಿರಬಹುದು, ಆದರೆ ನಮ್ಮ ಅಂತರಾತ್ಮಕ್ಕೆ ಅದು ತಿಳಿದಿರುತ್ತದೆ. ಆ ತಪ್ಪಿತಸ್ಥ ಭಾವನೆ ಮನುಷ್ಯನನ್ನು ಸಾಯುವವರೆಗೂ ಒಳಗಿನಿಂದಲೇ ಕೊರೆಯುತ್ತಿರುತ್ತದೆ. ಹೊರಗಿನ ಗಾಯ ವಾಸಿಯಾದೀತು, ಆದರೆ ಮನಸ್ಸಿನ ಒಳಗಿನ ಈ ಪಾಪಪ್ರಜ್ಞೆ ಎಂಬ ಮುಳ್ಳು ಜೀವವಿರುವವರೆಗೂ ನೋವು ನೀಡುತ್ತಲೇ ಇರುತ್ತದೆ. ಈ ಸುಭಾಷಿತವು ನಮಗೆ ಜ್ಞಾನಿಯಾಗಿರಲು, ಸಮಯಪ್ರಜ್ಞೆಯಿಂದ ದಾನ ಮಾಡಲು ಮತ್ತು ಪಾರದರ್ಶಕವಾದ ಶುದ್ಧವಾದ ಜೀವನ ನಡೆಸಲು ಪ್ರೇರೇಪಿಸುತ್ತದೆ.